ಭೇಟಿಗೆ ಬಂದಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಮೊದಲನೆಯದಾಗಿ ವಿಜಯಪುರ ನಗರ ಉಪವಿಭಾಗದಲ್ಲಿ ದಾಖಲಾದಂತಹ ಕಳ್ಳತನ ಪ್ರಕರಣಗಳ ಆರೋಪಿತರ ಬಂಧನ ಮತ್ತು ಅಲ್ಲಿ ರಿಕವರಿ ಆದಂತಹ ಮಾಹಿತಿಯನ್ನು ನಮಗೆ ಕೊಡುತ್ತಾರೆ. ವಿಜಯಪುರ ನಗರ ಉಪವಿಭಾಗದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ 2025 ಮತ್ತು 26ರಲ್ಲಿ ದಾಖಲಾದ ಕಳ್ಳತನ ಪ್ರಕರಣ, ರಾಬರಿ ಪ್ರಕರಣಗಳಲ್ಲಿ ನಮ್ಮ ವಿಜಯಪುರ ಸಿಟಿ ಸಬ್ ಡಿವಿಷನ್ ಡಿವೈಎಸ್ಪಿ ನಾಗರಾಜು ಮತ್ತು ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಅಂತ ಬಳಿಗಾರು ಮತ್ತು ಗೋಲ್ ಗುಂಬಜ್ ಇನ್ಸ್ಪೆಕ್ಟರ್ ಅಂತ ಪ್ರದೀಪ್ ತಳಕೇರಿ ಮತ್ತು ಠಾಣೆ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಒಳಗೊಂಡ ತಂಡ ಕಳೆದ 3 ತಿಂಗಳಿಂದ ಸತತವಾದ ಪ್ರಯತ್ನಗಳನ್ನು ಮಾಡ್ತಾ ಇತ್ತು. ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ 2026ನೇ ಸಾಲಿನ ಒಟ್ಟು 7 ಪ್ರಕರಣಗಳಲ್ಲಿ 6 ಜನ ಆರೋಪಿತರನ್ನು ಬಂಧಿಸಿ ಅವರಿಂದ 70 ಗ್ರಾಂ ಬಂಗಾರದ ಆಭರಣಗಳು, 18 ದ್ವಿಚಕ್ರ ವಾಹನಗಳು, 1,10,000 ನಗದು, 1 ಲ್ಯಾಪ್ಟಾಪ್, 1 ಮೊಬೈಲು, ಒಟ್ಟು 27,25,000ವನ್ನು ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ವಶಕ್ಕೆ ತಗೊಂಡಿರ್ತಾರೆ. ಅದೇ ರೀತಿ ಗೋಲ್ ಗುಂಬಜ್ ಪೊಲೀಸ್ ಠಾಣೆಯ 2025ನೇ ಸಾಲಿನ ಮತ್ತು 6 ಪ್ರಕರಣಗಳಲ್ಲಿ 6 ಜನ ಆರೋಪಿತರು ಹಾಗೂ 2026ನೇ ಸಾಲಿನ 1 ಪ್ರಕರಣದಲ್ಲಿ 2 ಜನ ಆರೋಪಿತರನ್ನು ಬಂಧಿಸಿದ್ದಾರೆ. ಗೋಲ್ ಗುಂಬಜ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಒಟ್ಟು 100 ಗ್ರಾಂ ಬಂಗಾರದ ಆಭರಣಗಳು, 10 ಗ್ರಾಂ ಬೆಳ್ಳಿ, ಆಮೇಲೆ 1 ಇನೋವಾ ಕ್ರಿಸ್ಟಾ ಕಾರನ್ನು ವಶಪಡಿಸಿಕೊಂಡಿರ್ತಾರೆ. ಒಟ್ಟು ವರ್ತ್ ವ್ಯಾಲ್ಯೂ 33,02,000 ಆಗಿರುತ್ತೆ. ಅದೇ ರೀತಿ APMC ಪೊಲೀಸ್ ಠಾಣೆಯ ಸಿಬ್ಬಂದಿಯವರು 2026ನೇ ಸಾಲಿನ 2 ಪ್ರಕರಣಗಳಲ್ಲಿ 3 ಜನ ಆರೋಪಿತರನ್ನು ಬಂಧಿಸಿದ್ದಾರೆ. ಅವರಿಂದ 90 ಗ್ರಾಂ ಬಂಗಾರದ ಆಭರಣ ಮತ್ತು 1 ಟೆರೆನೋ ಪ್ಲಸ್ ಕಾರನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ವರ್ತ್ ವ್ಯಾಲ್ಯೂ 19,20,000. ಅದೇ ರೀತಿ ಆದರ್ಶ ನಗರ ಪೊಲೀಸ್ ಠಾಣೆಯ 2025ನೇ ಸಾಲಿನ ಒಟ್ಟು 10 ಪ್ರಕರಣಗಳನ್ನು ಪೊಲೀಸ್ನವರು ಬೇಯಿಸಿದ್ದಾರೆ. ಅದರಲ್ಲಿ ಒಟ್ಟು 21 ಜನ ಆರೋಪಿತರನ್ನು ಬಂಧಿಸಿ ಅವರಿಂದ ಒಟ್ಟು 410 ಗ್ರಾಂ ಬಂಗಾರದ ಆಭರಣ, 2 ದ್ವಿಚಕ್ರ ವಾಹನ, 1 ಹುಂಡೈ ಕಾರು, 6,55,000 ನಗದು, ಹೀಗೆ ಒಟ್ಟು 74,55,000 ವಶಪಡಿಸಿಕೊಳ್ಳುವಲ್ಲಿ ಆದರ್ಶ ನಗರ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಜಲನಗರ ಪೊಲೀಸ್ ಠಾಣೆಯ 2025ನೇ ಸಾಲಿನ 1 ಪ್ರಕರಣದಲ್ಲಿ 1 ಆರೋಪಿ, 2026ನೇ ಪ್ರಕರಣ 3 ಪ್ರಕರಣಗಳಲ್ಲಿ ಒಟ್ಟು 4 ಜನ ಆರೋಪಿತರನ್ನು ಬಂಧಿಸಿದ್ದಾರೆ. ಅವರಿಂದ 10 ಗ್ರಾಂ ಬಂಗಾರದ ಆಭರಣ, 250 ಗ್ರಾಂ ಬೆಳ್ಳಿ, 7 ದ್ವಿಚಕ್ರ ವಾಹನ, ಒಟ್ಟು 6,30,000 ವರ್ತ್ ವ್ಯಾಲ್ಯೂ ವಶಪಡಿಸಿಕೊಂಡಿರ್ತಾರೆ. ವಿಜಯಪುರ ಸಿಟಿ ಸಬ್ ಡಿವಿಷನ್ನಲ್ಲಿ ಕಳೆದ 3 ತಿಂಗಳಿಂದ ಮಾಡಿರುವಂಥ ಸತತ ಪ್ರಯತ್ನದಿಂದ 2025ನೇ ಸಾಲಿನ 17 ಪ್ರಕರಣಗಳಲ್ಲಿ ಒಟ್ಟು 28 ಜನರನ್ನು ಬಂಧಿಸಿದ್ದಾರೆ. ಅದೇ ರೀತಿ 2026ನೇ ಸಾಲಿನ ಒಟ್ಟು 13 ಪ್ರಕರಣಗಳಲ್ಲಿ 15 ಜನ ಆರೋಪಿತರನ್ನು ಬಂಧಿಸಿ ಅವರಿಂದ ಒಟ್ಟು 1,60,32,000 ವರ್ತ್ ವ್ಯಾಲ್ಯೂ ಬಂಗಾರ, ಬೆಳ್ಳಿ, ದುಡ್ಡು, 2 ವೀಲರು, 4 ವೀಲರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅವರು ಮಾಡಿರುವಂತಹ ಕೆಲಸಕ್ಕೆ, ಅವರ ಮಾಡಿರುವಂಥ ಶ್ರಮಕ್ಕೆ ಅವರನ್ನು ಇಲಾಖೆಯ ಪರವಾಗಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕರ್ತವ್ಯವನ್ನು ಶ್ಲಾಘಿಸಲಾಗ್ತಾ ಇದೆ. ಅದರಲ್ಲಿ ಕೆಲವು